ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್. ಗುರು, ನೀವೆಲ್ಲ ನೆನ್ನೆ USA ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ನೋಡಿರ್ತೀರ ಅಂತ ಅನ್ಕೋತೀನಿ. ಉಸ್ಮಾನ್ ತಾರೀಕ್ ಅವ್ರ ಆಕ್ಷನ್ ಹಿಂಗ್ ಶುರು ಮಾಡ್ತಾರೆ ಗುರು. ಇಲ್ಲೇ ಬ್ರೇಕ್ ಆಗತ್ತೆ, ಪೂರ್ತಿ ತೋರ್ಸಕ್ ಆಗಲ್ಲ ಗುರು. ಒಂದ್ ಸೆಕೆಂಡ್ ಬ್ರೇಕ್ ಮಾಡಿ ಆಮೇಲೆ ಹಿಂಗ್ ಬೌಲಿಂಗ್ ಬರುತ್ತೆ. ಇದ್ರ ಬಗ್ಗೆ ಗುರು ಒಂದು ICC ಒಂಥರ ಸ್ಟ್ರಿಕ್ಟ್ ಮೆಜರ್ ನ ತಗೊಂಡಿದೆ ಗುರು. ICC ಅವರು ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ಒಂದು ಮೀಡಿಯಾ ರಿಲೀಸ್ ನ ಮಾಡಿದ್ದಾರೆ. ನಿಮ್ಗೆ ನಾನು ಅದನ್ನ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ನೋಡಿ. The ICC would like to clarify to all the cricket fans regarding last night match. During the match referee found Usman Tariq's bowling actions to be suspicious. ಅಂದ್ರೆ ಚೆಕಿಂಗ್ ಮಾಡ್ತಾ ಇದ್ದಾರೆ, ಇಲ್ಲಿಗಲ್ ಅಂತ ಹೇಳಿದ್ದಾರೆ ಗುರು. ಉಸ್ಮಾನ್ ತಾರಿಕ್ has been called for testing on 12th February 2026. ಅಂದ್ರೆ ನಾಳೆ ಇವ್ರಿಗೆ ಟೆಸ್ಟಿಂಗ್ ಗೆ ಕರ್ದಿದ್ದಾರೆ ಗುರು, ಸರಿನಾ? ಎಟ್ ICC ಸೆಂಟರ್ ಆಫ್ ಎಕ್ಸಲೆನ್ಸ್ ದುಬೈ ಅಲ್ಲಿ ಇದೆಯಲ್ಲ ಗುರು, ಅಲ್ಲಿಗೆ ಕರ್ದಿದ್ದಾರೆ. ಇಸ್ ಬೌಲಿಂಗ್ ಆಕ್ಷನ್ಸ್ ವಿಲ್ ಬಿ ಎಕ್ಸಾಮೈನ್ಡ್ ಅಂಡ್ ವೇರಿಯಸ್ ಟೆಕ್ನಿಕಲ್ ಪ್ಯಾರಾಮೀಟರ್ಸ್. ಬೌಲಿಂಗ್ ಆಕ್ಷನ್ ಅದೇ 15% ಬೆಂಡ್ ಮಾಡಬಹುದು, 15% ಗಿಂತ ಜಾಸ್ತಿ ಬೆಂಡ್ ಮಾಡಂಗಿಲ್ಲ, ನಿಮ್ಗೂ ಗೊತ್ತಿದೆ ಅಂತ ಅನ್ಕೋತೀನಿ. ದ ICC ಮೆಡಿಕಲ್ ಟೀಮ್ ವಿಲ್ ಆಲ್ಸೋ ಇನ್ಸ್ಪೆಕ್ಟ್ ಇಸ್ 2 elbow bands. After completing the assessment, if it is cleared, he will be permitted to play in the upcoming match against India ಅಂತ ಇದೆ, ಸರಿನಾ? ಈ ಪೋಸ್ಟ್ ಎಲ್ಲ ನಿಜ ಅನ್ಕೊಂಡ್ರ ಗುರು? 100% ನಿಜ ಅಲ್ಲ, ಇದು ಒಂದು ಫೇಕ್ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ ಎಲ್ಲಾ ಕಡೆ. ಏನೋ ICC ಅವ್ರು ಏನೋ ಕರ್ದಿಲ್ಲ, ನಾನು ಎಲ್ಲಾ ಕಡೆ ಡೀಟೇಲ್ ಆಗಿ ಚೆಕ್ ಮಾಡಿದೆ. ICC ಇಂದ ಯಾವುದೇ ಮೀಡಿಯಾ ರಿಲೀಸ್ ಆಗಿಲ್ಲ, ಇದು ಸುಮ್ನೆ ಫೇಕ್ ಎಡಿಟೆಡ್ ಮೀಡಿಯಾ ರಿಲೀಸ್ ಆಗಿದೆ. ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಇದ್ರ ಬಗ್ಗೆ ವಿಡಿಯೋ ಮಾಡಿದೆ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೇನ್ ಅನ್ಸತ್ತೆ ಕಾಮೆಂಟ್ ಮಾಡಿ. ಮತ್ತೆ ನಮ್ಮ ಉಸ್ಮಾನ್ ತಾರಿಕ್ ಅವ್ರ ಬೌಲಿಂಗ್ ಆಕ್ಷನ್ ಬಗ್ಗೆ ನಿಮ್ಗೇನ್ ಅನ್ನಿಸ್ತು ಅದನ್ನು ಸಹ ಕಾಮೆಂಟ್ ಮಾಡಿ. ಏನ್ ಲೀಗಲ್ ಗುರು, ಇಲ್ಲಿಗಲ್ ಚೆಕಿಂಗ್ ಮಾಡ್ತಾ ಇದಾರ, ನಿಮ್ಗೇನ್ ಅನ್ನಿಸ್ತೀರಾ? ನಿಮ್ಮ ಒಪಿನಿಯನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.